ದಿನಗಳಲ್ಲಿ ಪ್ರಸಾದಹಳ್ಳಿ ಕೆರೆ ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲು ಸಂಬಂಧಪಟ್ಟ ಸಚಿವರಲ್ಲಿ ಅನುದಾನವನ್ನು ಕೋರಲಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ತಾಲೂಕಿನ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಕೊಪ್ಪಲು ಹಾಗೂ ಇರಿಕೋಲೆ ರಸ್ತೆಗೆ ಸುಮಾರು 64 ಲಕ್ಷ ವೆಚ್ಚದ ಕಾಂಕ್ರೀಟ್ ರಸ್ತೆಗೆ ಭೂಮಿ ಪೂಜೆ ಮಾಡಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಈ ಭಾಗದ ಜನರ ಸಮಸ್ಯೆ ಎಂದರೆ ಯಾರೇ ಚುನಾಯಿತರಾದರೂ ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಹಾಗೂ ರಸ್ತೆ ನೀಡುತ್ತಿಲ್ಲ ಎಂದು ನನಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು 64 ಲಕ್ಷ ವೆಚ್ಚದಲ್ಲಿ ಬಸವನಕೊಪ್ಪಲು ಇರಿಕೋಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಚಾಲನೆ ನೀಡಲಾಗಿದೆ. ಇದರಿಂದ ಈ ಭಾಗದ ಗ್ರಾಮಸ್ಥರಿಗೆ ಹಾಗೂ ರೈತರಿಗೆ ಅನುಕೂಲವಾಗಲಿದೆ. ಅದೇ ರೀತಿ ಪ್ರಸಾದಹಳ್ಳಿ ₹1 ಅನುದಾನ ನೀಡದೇ ಇರುವುದು ನಮ್ಮ ವಿಧಾನಸಭಾ ಕ್ಷೇತ್ರದ ದುರಾದೃಷ್ಟ. ಆದರೂ ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ. ಆದರೂ ನಾನು ಮತ್ತೊಮ್ಮೆ ಸದನದಲ್ಲಿ ಚರ್ಚಿಸಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡಿ ಇಲ್ಲಿಗೆ ಅನುದಾನ ತಂದು ಸೇತುವೆ ಹಾಗೂ ತಡೆಗೋಡೆ ನಿರ್ಮಾಣ ಮಾಡಲು ಶತಸಿದ್ಧ ಎಂದರು. ಗುತ್ತಿಗೆದಾರರು ಯಾವುದೇ ರೀತಿಯ ಲೋಪದೋಷ ಮಾಡದೆ ಗುಣಮಟ್ಟದ ಕಾಮಗಾರಿ ಮಾಡಿಕೊಟ್ಟರೆ ಗ್ರಾಮಸ್ಥರು ನಿಮ್ಮನ್ನು ಕೊನೆವರೆಗೂ ನೆನಪಲ್ಲಿ ಇಟ್ಟುಕೊಳ್ಳುತ್ತಾರೆ ಎಂದರು. ನಂತರ ಮಾತನಾಡಿದ ಕೋಗಿಲೆಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್, ನಮ್ಮ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಹಲವಾರು ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ಅವುಗಳಿಗೆ ಅನುದಾನ ತಂದು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿದ್ದಲ್ಲದೆ ಈ ಭಾಗದಲ್ಲಿ ಸುಮಾರು 25 ವರ್ಷಗಳ ಹೋರಾಟದ ಫಲವಾಗಿ ಇಂದು ಈ ರಸ್ತೆಗೆ ಮರುಜೀವ ಸಿಕ್ಕಿದೆ. ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಅರ್ಪಿಸುತ್ತೇನೆ ಎಂದರು. ಸುಮಾರು 64 ಲಕ್ಷ ರೂಪಾಯಿ ವೆಚ್ಚ, ಲೋಕೋಪಯೋಗಿ ಇಲಾಖೆಯಿಂದ ಕಾಂಕ್ರೀಟ್ ರಸ್ತೆಯನ್ನು 1020 ಮೀಟರ್ ರಸ್ತೆಯನ್ನು ಮಾಡ್ತಕ್ಕಂಥದ್ದು. ಮುಂದುವರೆದ ಭಾಗ ಇನ್ನೊಂದಿಷ್ಟು ಉಳಿದ್ರೆ ಅದನ್ನು ಮುಂದಿನ ದಿವಸಗಳಲ್ಲಿ ಮಾಡಿ ಹಿರಿಕೊಲೆಗೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಕೆಲಸನ ಈ ಭಾಗದ ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ. ಹಿರಿಕೊಲೆಯವರು ಈ ಭಾಗದ ಸಂಪರ್ಕಕ್ಕೂ ಸಹ ಅನುಕೂಲ ಆಗುತ್ತೆ. ಶೇಷಪ್ಪನವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅವರು ಪ್ರತಿ ಸಲ ಈ ಗ್ರಾಮಕ್ಕೆ ಬಂದಾಗ ನಮ್ಮ ರಘು ಇವರೆಲ್ಲ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸದಸ್ಯರು ನಮ್ಮ ಸಂಗಪ್ಪಣ್ಣ ಲಂಗಪ್ಪಣ್ಣ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ರಸ್ತೆ ಆಗಬೇಕು ಅಂತಕ್ಕಂಥದ್ದನ್ನು ಇದು ಹೇಳಿದರು. ಬಂದಂಥ ಅನುದಾನದಲ್ಲಿ ಮೊದಲನೇ ಆದ್ಯತೆಯನ್ನು ಕೊಟ್ಟು ಈ ರಸ್ತೆಯನ್ನು ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಾಡಿದ್ದೀವಿ. ಯಾಕೆಂದರೆ ಹಿರಿಕೊಲೆ ಈ ಭಾಗ ಈ ರಸ್ತೆ ಆದರೆ ನಾವು ಬಿಕ್ಕೋಡ್ ರಸ್ತೆಗೆ ಜಾಯಿನ್ ಆಗೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ. ನಾವು ಪ್ರಸಾದಲ್ಲಿ ಗಡಿಗೆ ಹೋಗಿ ಹಿಂಗೆ ಬರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಸಮಯನೂ ಉಳಿಯುತ್ತೆ, ಡೀಸೆಲ್ ಪೆಟ್ರೋಲು ಉಳಿಯುತ್ತೆ, ಎಲ್ಲದೂ ಉಳಿಯುತ್ತೆ. ಹಾಗಾಗಿ ಈ ಸಂಪರ್ಕ ರಸ್ತೆಯನ್ನು ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶೇಷಪ್ಪ, ಸಂಗಪ್ಪ, ರಘು, ದಿಲೀಪ್, ಪದ್ಮೇಗೌಡ, ಪಿಡಿಒ ಚಿದಾನಂದ್ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.